ಯಜಮಾನ್ರೆ, 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 ದೇವರಂತ ನಿಮ್ಮನ್ನು ಕೊಂದ ಪಾಪಿ ಯಾರು ಯಜಮಾನ್ರೆ? ಪಾಪಿ ಯಾರು? ದೇವ್ರಂತ ನಿನ್ನ ಯಜಮಾನನ ಕೊಂದು ಪಾಪಿ ನಾನೇ. ಅಯ್ಯೋ ದ್ರೋಹಿ, ಯಜಮಾನ್ರ ತಮ್ಮ ನೀನು, ನೀನೇ ಅವ್ರನ್ನ ಕೊಂದ್ಯಾ? ಯಾಕೆ ಯಾಕೆ ಅಂದ್ರೆ ನನ್ನ ಲೈಫ್ಗೆ ಹಣನೇ ಮುಖ್ಯ. ನಮ್ಮಣ್ಣ ನಿನ್ನ ಮಾತು ಕೇಳ್ಕೊಂಡು ಅದನ್ನ ಕಟ್ ಮಾಡ್ದ, ನಾನು ಅವನ ಲೈಫ್ನೇ ಕಟ್ ಮಾಡಿದೆ. ಚಂಡಾಲ, ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ಕೊಂದಿದ್ದೀಯಾ? ನಿನ್ನಂತ ಅವ್ನು ಬದುಕಿರಬಾರ್ದು. ನಿನ್ನ ನಾನೇ ಶೂಟ್ ಮಾಡ್ಬಿಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ. ಅಯ್ಯೋ ಮೂರ್ಖ, ಇದ್ರಲ್ಲಿದ್ದದ್ದು ಒಂದೇ ಒಂದು ಬುಲೆಟ್. ಈಗ ಅದು ನಮ್ಮಣ್ಣನ ದೇಹದಲ್ಲಿದೆ. ಇದ್ರಲ್ಲಿ ಉಳಿದಿರೋದು ಫಿಂಗರ್ ಪ್ರಿಂಟ್ಸ್ ಮಾತ್ರ. ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ, ಈಗಲೇ ಬರ್ಬಹುದು. ಬಂದೆ ಬಿಟ್ರೆ? ಇನ್ಸ್ಪೆಕ್ಟರ್ ಸರ್, ಬನ್ನಿ ಸರ್. ಇನ್ಸ್ಪೆಕ್ಟ್ರೆ, ದೇವರಾಗ್ ಬಂದ್ರಿ. ಈ ಪಾಪಿ ನನ್ನ ಭಾಗಕ್ಕೆ ಶ್ರೀರಾಮಚಂದ್ರನಾಗಿದ್ದ ನನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾನೆ ಇನ್ಸ್ಪೆಕ್ಟರ್. ಈಗ ನನ್ನೂ ಕೊಲ್ಲಬೇಕು ಅಂತಿದ್ದ. ಇವ್ನ ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್, ಇವ್ನ ಅರೆಸ್ಟ್ ಮಾಡಿ. ಮಿಸ್ಟರ್ ಸೀತಾರಾಮಯ್ಯ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡ್ಬೇಕಾದ್ ನನ್ನಲ್ಲ ಇನ್ಸ್ಪೆಕ್ಟರ್, ಇವನ್ನ. ದೇವರಂತ ನನ್ನ ಯಜಮಾನನ್ ಕೊಂದಿದ್ದಾನೆ, ಇವನ್ನ ಅರೆಸ್ಟ್ ಮಾಡಿ ಪ್ಲೀಸ್. ನೋಡಿದ್ರೆ ಗೊತ್ತಾಗುತ್ತೆ ಯಾರನ್ನ ಯಾರು ಕೊಲೆ ಮಾಡಿದ್ರು ಅಂತ ಹೇಳಿ. ಇದನ್ನೆಲ್ಲ ಕೋರ್ಟ್ ನಲ್ಲಿ ಬಂದ್ ಹೇಳಿ. ಇಲ್ಲಲ್ಲ, ಕಮಾನ್. ಹೇ ನಾಗರಾಜ್, ನಿನಗೆ ನಾನು ಸಹಾಯ ಮಾಡೋದಕ್ಕೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನ ಕೊಟ್ಟಿದ್ರು. ಕಾನೂನು ದೃಷ್ಟಿಯಲ್ಲಿ ನಾನು ಕೊಲೆಗಾರನಿರ್ಬೋದು, ಆದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ಒಂದೇ ಏಟಿಗೆ ಎರಡು ಬೇಟೆ. ಇನ್ನು ಮುಂದೆ ಈ ಸಮಸ್ತ ಆಸ್ತಿಗೆಲ್ಲ ನಾನೇ ವಾರಸ್ದಾರ. ಸೀತಾರಾಮ, ಆ ನಾಗರಾಜ್ ಬೀಸದ ಬಲೆಯಲ್ಲಿ ಎಷ್ಟು ಸುಲಭವಾಗಿ ಸಿಕ್ಕಾಕೊಂಡ್ಬಿಟ್ಟೆ. ನಿರಪರಾಧಿಯಾದ ನಿನಗೆ ನೇಣು ಶಿಕ್ಷೆನೆ. ಹೇಗಾದ್ರೂ ತಪ್ಪಿಸ್ಕೋ, ಹೇಗಾದ್ರೂ ಇಲ್ಲಿ ತಪ್ಪಿಸ್ಕೋ, ಹೇಗಾದ್ರೂ ತಪ್ಪಿಸ್ಕೋ. ತಡ್ಕೊಂಡು ಹೊರಡ್ತಾ ಇದ್ದ ಸರ್. ನೋ, ಇಂಪಾಸಿಬಲ್. ರವಿ, ಊರಿಗೆ ಹೊರಟಿದ್ದೀನಪ್ಪ? ಹೌದು. ನಿಮ್ಗೆ ಗೊತ್ತಾಯ್ತು? ನಿಮ್ ಜನ್ಮದಾತ ಅವ್ರ ಅನ್ನದಾತನಿಗೆ ಮಾಡಿರೋ ಕೊಲೆ ಮತ್ತು ಕೊಳ್ಳೆ ಬಗ್ಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಪ್ರಿಂಟ್ ಆಗಿದೆಯಲ್ಲಪ್ಪ ಪೇಪರಲ್ಲಿ. ಅದೆಲ್ಲ ಸುಳ್ಳು. ನಮ್ ತಂದೆ
ತನ್ನ ಯಜಮಾನ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಪ್ರಾಣ ತೆಗೆಯೋರಲ್ಲ. ರವಿ, ಯಾವುದು ನಿಜ ಯಾವುದು ಸುಳ್ಳು ಅಂತ ನನಗ್ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಚೆನ್ನಾಗಿ ಗೊತ್ತಿದೆ, ಅಲ್ಲಿಗೆ ಹೋದ್ರೆ ನೀನೊಬ್ಬ ಕಳ್ಳನ ಮಗ, ಕೊಲೆಗಾರನ ಮಗ ಅಂತ ಈ ಸಮಾಜ ನಿನ್ನ ಹಣೆ ಮೇಲೆ ಮುದ್ರೆ ಒತ್ತುತ್ತೆ. ಅದನ್ನ ಮಾತ್ರ ಅಷ್ಟು ಸುಲಭವಾಗಿ ನೀನು ಅಳಿಸೋಕಾಗಲ್ಲಪ್ಪ. ನೀವೇನ್ ಬೇಕಾದ್ರೆ ಹೇಳಿ, ನನ್ನ ತಾಯಿನ, ತಂಗಿನ, ತಮ್ಮನ್ನ ನಾನು ನೋಡ್ಲೇಬೇಕು, ನಾನು ಹೋಗ್ಲೇಬೇಕು. ಹೋಗಪ್ಪ, ನಾನೇನ್ ತಡೀಲಿಲ್ವಲ್ಲ. ಮಮ್ಮಿ, ಏನ್ ಮಮ್ಮಿ ರವಿನ್ ಕಳ್ಸೇ ಬಿಟ್ಟಿಯಲ್ಲ? ಹುಚ್ಚಿ, ಅವನ್ ಎಲ್ಲೇ ಹೋದ್ರು ತಿರುಗಿ ನನ್ನ ಕಾಲ ಹತ್ರನೇ ಬಂದು ಬೀಳ್ಬೇಕು. ರಂಗಪ್ಪನವ್ರೆ, ನೀವಿಲ್ಲಿ? ನನ್ನ ತಾಯಿ, ತಂಗಿ, ತಮ್ಮ. ನಿಮ್ ತಾಯಿ, ತಂಗಿ, ತಮ್ಮನ ನಿನ್ನಿಂದನೇ ಮನೆಯಿಂದ ಹೊರಗಾಕಿದ್ವಿ. ಯಾಕೆ? ಯಾಕಂದ್ರೆ ಒಬ್ಬ ಕೊಲೆಗಾರನ ಕುಟುಂಬಕ್ಕೆ ನನ್ನ ಮನೆಯಲ್ಲಿ ಆಶೆ ಇಲ್ಲ. ಈಗ ಅವ್ರೆಲ್ಲಿ? ಎಲ್ಲಿ ಹಾಳಾಗೋದ್ರ ನನಗೇನ್ ಗೊತ್ತು, ಹೋಗಯ. ನಾನೇನ್ ಹೇಳಿದೆ ರವಿ, ನೀನ್ ಎಲ್ಲೇ ಹೋದ್ರು ಒಬ್ಬ ಕಳ್ಳ, ಕೊಲೆಗಾರನ ಮಗ ಅನ್ನೋದನ್ನ ಈ ಸಮಾಜ ನೀನು ಮರೆಯಕ್ಕೆ ಅವಕಾಶನೇ ಕೊಡಲ್ಲ. ಆದ್ರೆ ನನ್ನ ತಾಯಿ, ತಮ್ಮ, ತಂಗಿ. ನಿಮ್ಮಪ್ಪ ಕಳ್ತನ ಮಾಡಿರೋ ಹಣನ ಖಂಡಿತ ನಿಮ್ ತಾಯಿ ಹತ್ರನೇ ಕೊಟ್ಟಿರ್ಬೇಕು. ಅಷ್ಟೊಂದು ಹಣ ಅವ್ರ ಕೈಯಲ್ಲಿರೋವಾಗ ಅವ್ರು ಸುಖವಾಗೇ ಇರ್ತಾರೆ. ರವಿ, ಇವತ್ತು ನನ್ನ ಮನೆ ಬಾಗಿಲು ನಿನಗೋಸ್ಕರನೇ ತೆಗೆದಿದೆ. ಈಗ ನಮ್ಮ ಜೊತೆಯಲ್ಲಿ ಬಂದ್ರೆ ನಿನ್ನ ಬಾಳಲ್ಲಿ ಹೊಸ ಬೆಳಕನ್ನು ಕಾಣಬಹುದು. ನಿನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬಹುದು. ಚೆನ್ನಾಗಿ ಯೋಚನೆ ಮಾಡು. ಆದ್ರೆ ನಿನ್ನ ನಿರ್ಧಾರನ ಇಲ್ಲೇ ಈಗ್ಲೇ ತಿಳಿಸ್ಬೇಕು.